ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲ್ಯಾಡರ್ ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲ್ಯಾಡರ್ ಫ್ರಿಕ್ಷನ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಒನ್ ಎಂಡ್ ಆಫ್ ದ ಯೂನಿಫಾರ್ಮ್ ಲ್ಯಾಡರ್ ವೇಟ್ಸ್ 30 ನ್ಯೂಟನ್. ಸೊ ಈ ಲ್ಯಾಡರಿನ ವೇಟ್ ಎಷ್ಟು? ವೇಟ್ ಈಸ್ ಈಕ್ವಲ್ ಟು 30 ನ್ಯೂಟನ್. ನೆಕ್ಸ್ಟ್ ರೆಸ್ಟ್ಸ್ ಅಗೇನ್ಸ್ಟ್ ಎ ಸ್ಮೂತ್ ವಾಲ್. ಸೊ ಇದು ಸ್ಮೂತ್ ವಾಲ್ and other end of the rough horizontal floor. Rough horizontal floor, ಇದು ಫ್ಲೋರ್, ಇದು ವಾಲ್. Next, if the coefficient of the friction is 0.24, so coefficient of friction mu is equal to 0.24, then find the inclination of the ladder to the horizontal when it is on the point of slippery. So point of slippery ಅಂದ್ರೆ ನೋಡಿ, ಈಗ ನಾನೊಂದು ಏಣಿನ ಈಗ ಹಾಕಿದ್ದೀನಿ. ಸ್ಲಿಪ್ ಆದ್ರೆ ಯಾವ ಕಡೆ ಆಗುತ್ತೆ? ಇದು ಗೋಡೆ, ಇದು ನೆಲ, ಫ್ಲೋರ್ ಅಲ್ವಾ. ಸ್ಲಿಪ್ ಆದ್ರೆ ಇಲ್ಲಿ ಸ್ಲಿಪ್ ಆಗೋದು, ಇಲ್ಲಿ ಸ್ಲಿಪ್ ಆದ್ರೆ ದಬಾರ್ ಅಂತ ಬೀಳುತ್ತೆ ಅಲ್ವಾ. ಸೊ ಸ್ಲಿಪ್ ಆಗುವಂತ ಪಾಯಿಂಟ್ ಯಾವುದು? ಇದು. ಸೊ ಫೈಂಡ್ ದ ಆಂಗಲ್, ಫೈಂಡ್ ದ ಇನ್ಕ್ಲಿನೇಷನ್ ಆಫ್ ದ ಲ್ಯಾಡರ್. ಸೊ ಇನ್ಕ್ಲಿನೇಷನ್ ಆಫ್ ಲ್ಯಾಡರ್ ಎಲ್ಲಿ ಕಂಡುಹಿಡಿಬೇಕು? ಇಲ್ಲಿ. ಸೊ ಅದರ ವ್ಯಾಲ್ಯೂ ಏನು? ಟೀಟಾ. ಆಲ್ಫಾ ವ್ಯಾಲ್ಯೂ ಏನು ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ, ಕೇವಲ ನಾವು ಟೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆಲ್ಫಾ ವ್ಯಾಲ್ಯೂ ಏನು ಬೇಡ. ಸೊ ಅದಕ್ಕೆ ಫಸ್ಟ್ ಕ್ವಶನ್ ನ ನೀಟಾಗಿ ಓದ್ಕೊಳ್ಳಿ. ಕ್ವಶನ್ ನ ಓದ್ಕೊಂಡಾದ್ಮೇಲೆ ಈ ಕೊಟ್ಟಿರುವಂತಹ ಡಯಾಗ್ರಾಮ್ ಏನ್ ಕೊಟ್ಟಿರ್ತಾರೆ ಅದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ನ ಬರಿಬೇಕು. ಏನ್ ಬರಿಬೇಕು? ಫ್ರೀ ಬಾಡಿ ಡಯಾಗ್ರಾಮ್, FBD. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬರಿಬೇಕಂದ್ರೆ ನೋಡಿ, ಇದು A B ಅಲ್ಲನಪ್ಪ. A ಇಂದ B ಗೆ ಲ್ಯಾಡರ್ ಇದೆ, A ಇಂದ B ಗೆ ಲ್ಯಾಡರ್ ಇದೆ. ನೆಕ್ಸ್ಟ್, ಸೊ A ಇಂದ B ಲ್ಯಾಡರ್ ಇದೆ. ಈಗ A ಇಂದ B ಲ್ಯಾಡರ್ ಇದೆ, ಅದರ ವೆಯ್ಟ್ ಎಷ್ಟು? 30 ನ್ಯೂಟನ್. ಸೊ ಪ್ರತಿ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲೂ ಕೂಡ ವೆಯ್ಟ್ ಯಾಕೆ ಆಕ್ಟ್ ಆಗುತ್ತೆ? ಹಾರಿಜಾಂಟಲಿ ಡೌನ್ವರ್ಡ್ ಬಟ್ ಸೆಂಟ್ರಲಿ ಹಾರಿಜಾಂಟಲಿ ಇಲ್ಲ, ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್. ಸೊ ವರ್ಟಿಕಲ್ ಆಗಿ ಈ ಲ್ಯಾಡರಿನ ಸೆಂಟರ್ ಅಲ್ಲಿ ಆಕ್ಟ್ ಆಗುತ್ತೆ. ಎಷ್ಟು ವೆಯ್ಟ್? W is equal to 30 ನ್ಯೂಟನ್. ಸೊ ವೆಯ್ಟ್ ಎಷ್ಟು? 30 ನ್ಯೂಟನ್. ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್ ಆಕ್ಟ್ ಆಗುತ್ತೆ. ಸೊ ವೆಯ್ಟ್ ಆಕ್ಟ್ ಆಗ್ತಿರೋದ್ರಿಂದ ಇಲ್ಲಿ ಎರಡು ಸರ್ಫೇಸ್ ಇದೆ, ಒಂದು ಫ್ಲೋರ್ ಸರ್ಫೇಸ್, ಒಂದು ವಾಲ್ ಸರ್ಫೇಸ್. ಸೊ ಫ್ಲೋರ್ ಸರ್ಫೇಸ್ ಮತ್ತೆ ವಾಲ್ ಸರ್ಫೇಸ್ ರಿಯಾಕ್ಷನ್ ಗಳನ್ನ ಕೊಡ್ತವೆ. ಸೊ ಫ್ಲೋರ್ ಸರ್ಫೇಸಿನ ರಿಯಾಕ್ಷನ್ ಅನ್ನ RB ಅಂತ ತಗೊಳ್ಳೋಣ. ನೆಕ್ಸ್ಟ್ RA ಅಂದ್ರೆ ರಿಯಾಕ್ಷನ್ ಆಫ್ A ಅಂದ್ರೆ ವಾಲಿನ ರಿಯಾಕ್ಷನ್ ಅನ್ನ RA ಅಂತ ತಗೊಳ್ಳೋಣ. ಸೊ ಸರ್ಫೇಸ್ ರಿಯಾಕ್ಷನ್ ಅಂತ ನಾವು ಕರಿಬಹುದು, ಅಥವಾ ನಾರ್ಮಲ್ ರಿಯಾಕ್ಷನ್ ಅಂತ ಕೂಡ ನಾವು ಕರಿತಾ ಹೋಗ್ಬೋದು. ಈಗ ಇದು 90 ಡಿಗ್ರಿ. ಈಗ ಇದು ಅಷ್ಟು ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ಲ್ಯಾಡರಿನ ಲೆಂತ್ L ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಮಧ್ಯದಲ್ಲಿ ಆಕ್ಟ್ ಆಗ್ತಾ ಇರೋದಲ್ಲ 30 ನ್ಯೂಟನ್. ಸೊ ಏನಾಗುತ್ತೆ? ಇದು L/2, ಇದು ಕೂಡ L/2. ಸೊ ಲೆಂತ್ ಡಿವೈಡೆಡ್ ಬೈ 2, ಲೆಂತ್ ಡಿವೈಡೆಡ್ ಬೈ 2. ವ್ಯಾಲ್ಯೂ ಏನು ಕೊಟ್ಟಿಲ್ಲ, ಆ ವ್ಯಾಲ್ಯೂ ಏನು ಅವಶ್ಯಕತೆನೇ ಇಲ್ಲ. ಸೊ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಫ್ರಿಕ್ಷನಲ್ ಫೋರ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ಇದೊಂದು ಲ್ಯಾಡರ್ ಅಂತ ಅನ್ಕೊಳ್ಳಿ. ಸೊ ಲ್ಯಾಡರ್ ಏನ್ ಮಾಡುತ್ತೆ? ಸ್ಲಿಪ್ ಆದ್ರೆ ಈಗ ಸ್ಲಿಪ್ ಆಗುತ್ತಲ್ವಾ. ಸೊ ಸ್ಲಿಪ್ ಆಗ್ಬೇಕಾದ್ರೆ ಇಲ್ಲಿ ಮೂವ್ಮೆಂಟ್ ಹೇಗಾಗ್ತಾ ಇದೆ? ಕೆಳಗಡೆ ಆಗ್ತಾ ಇದೆ ಮೂವ್ಮೆಂಟ್. ಸೊ ಇದನ್ನ ಆಪೋಸ್ ಮಾಡೋದಕ್ಕೆ ಏನಾಗುತ್ತೆ? ಫ್ರಿಕ್ಷನ್ ಮೇಲ್ಗಡೆ ಆಗ್ತಾ ಇರುತ್ತೆ. ಸೊ ಫ್ರಿಕ್ಷನ್ A. ನೆಕ್ಸ್ಟ್ ಅದೇ ರೀತಿ ಇಲ್ಲಿರುವಂತದ್ದು ಸ್ಲಿಪ್ ಆದಾಗ ಹೇಗಾಗುತ್ತೆ? ಸ್ಲಿಪ್ ಈ ರೀತಿ. ಸೊ ಇಲ್ಲಿ ನೋಡಿ ಕೆಳಗಡೆ ಈ ರೀತಿ ಮೂವ್ಮೆಂಟಮ್ ಆಗ್ತಾ ಇದೆ ಮುಂದ್ಗಡೆ. ಸೊ ಈ ಕಡೆ ಮೂವ್ಮೆಂಟಮ್ ಆಗ್ತಿರೋದ್ರಿಂದ ಫ್ರಿಕ್ಷನ್ ಏನ್ ಮಾಡುತ್ತೆ? ಅದರ ಆಪೋಸಿಟ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಸೊ ಫ್ರಿಕ್ಷನ್ ಅಟ್ B. ಇವಾಗ ಫ್ರಿಕ್ಷನ್ B ಆಯ್ತು, ರಿಯಾಕ್ಷನ್ಸ್ ಬರ್ದಾಯ್ತು, ವೆಯ್ಟ್ ಬರ್ದಾಯ್ತು, ಪ್ರತಿಯೊಂದು ಆಯ್ತು. ಈಗ ಟೀಟಾ ವ್ಯಾಲ್ಯೂ ಒಂದು ಕಂಡುಹಿಡಿಬೇಕು. ಆಲ್ಫಾ ವ್ಯಾಲ್ಯೂ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸ್ಲಿಪ್ಪರಿ ಸೈಡ್ ಅಲ್ಲಿ ಇನ್ಕ್ಲಿನೇಷನ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಕ್ವಿಲಿಬ್ರಿಯಮಿನ ಕಂಡೀಷನ್ಗಳು ಮತ್ತೆ ಒಂದು ಫ್ರಿಕ್ಷನ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವ್ದಾವುದು? ಸಮೇಷನ್ ಆಫ್ f of x is equal to 0, ಸಮೇಷನ್ ಆಫ್ f of y is equal to 0, ಸಮೇಷನ್ ಆಫ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಸಮ್ ಪಾಯಿಂಟ್. ಸೊ ನೀವು ಪಾಯಿಂಟ್ A ಆದ್ರೂ ತಗೋಬಹುದು, B ಆದ್ರೂ ತಗೋಬಹುದು. ಸೊ ವಿಚ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಫ್ರಿಕ್ಷನ್ ಫಾರ್ಮುಲಾ ಏನು? F is equal to mu r. F is equal to mu r. F ಅಂದ್ರೆ ಏನು? ಫ್ರಿಕ್ಷನ್. mu ಅಂದ್ರೆ ಕೋಎಫಿಷಿಯಂಟ್ ಆಫ್ ದ ಫ್ರಿಕ್ಷನ್ 0.24 ಅವರೇ ಕೊಟ್ಟಿರ್ತಾರೆ. ನೆಕ್ಸ್ಟ್ R ಅಂದ್ರೆ ಏನು? ರಿಯಾಕ್ಷನ್ಸ್. ಸೊ ಇಲ್ಲಿ ಎರಡು ರಿಯಾಕ್ಷನ್ ಇದೆ. ಯಾವುದು? ರಿಯಾಕ್ಷನ್ ಆಫ್ ಫ್ಲೋರ್, ರಿಯಾಕ್ಷನ್ ಆಫ್ ವಾಲ್. ಫ್ರಿಕ್ಷನ್ ಕೂಡ ಅಷ್ಟೇ, ಫ್ರಿಕ್ಷನ್ ಆನ್ ಫ್ಲೋರ್, ಫ್ರಿಕ್ಷನ್ ಆನ್ ವಾಲ್, ಎರಡು ಕೂಡ ಇದೆ. ಈಗ ಸಮೇಷನ್ ಆಫ್ f of x ನ ಕಂಡುಹಿಡಿಯೋಣ. ಸಮೇಷನ್ ಆಫ್ f of x is equal to 0.
ಸೊ ಯಾವ್ಯಾವ ಹಾರಿಜಾಂಟಲ್ ಫೋರ್ಸ್ ಎಫ್ ಆಫ್ ಎಕ್ಸ್ ಅಂದ್ರೇನು ಹಾರಿಜಾಂಟಲ್ ಫೋರ್ಸ್ಗಳು. ಯಾವ್ಯಾವ ಹಾರಿಜಾಂಟಲ್ ಫೋರ್ಸ್ಗಳಿವೆ? ರಿಯಾಕ್ಷನ್ ಆಫ್ ಎ ಮತ್ತೆ ಫ್ರಿಕ್ಷನ್ ಆಫ್ ಬಿ ಇದೆ. ರಿಯಾಕ್ಷನ್ ಆಫ್ ಎ ಫ್ರಿಕ್ಷನ್ ಆಫ್ ಬಿ. ಸೊ 0 is equal to, ಸೊ ರಿಯಾಕ್ಷನ್ ಆಫ್ ಏನ್ ಮಾಡ್ತಾ ಇದೆ? ಬಲಗಡೆ ಹೋಗ್ತಾ ಇದೆ. ಸೊ ಪ್ಲಸ್ ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್, ಎಡಗಡೆ ಹೋಗ್ತಾ ಇದ್ರೆ ಮೈನಸ್. ರಿಯಾಕ್ಷನ್ ಆಫ್ ಎ ಬಲಗಡೆ ಹೋಗ್ತಾ ಇದೆ, ಸೊ ಪ್ಲಸ್ ಆರ್ ಎ. ನೆಕ್ಸ್ಟ್ ಈಗ ಫ್ರಿಕ್ಷನ್ ಆಫ್ ಬಿ ಏನ್ ಮಾಡ್ತಾ ಇದೆ? ಲೆಫ್ಟ್ ಹೋಗ್ತಾ ಇದೆ, ಸೊ ಮೈನಸ್ ಎಫ್ ಬಿ. ಇವಾಗ ಏನಾಯ್ತು? ರಿಯಾಕ್ಷನ್ ಆಫ್ ಎ ಈಸ್ ಈಕ್ವಲ್ ಟು ಇದನ್ನ ಈ ಕಡೆ ತಂದ್ರೆ ಪ್ಲಸ್ ಎಫ್ ಬಿ ಆಗುತ್ತೆ. ಸೊ ಎಫ್ ಬಿ ಎರಡರ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ನಾನು ಈಕ್ವೇಶನ್ 1 ಅಂತ ತಗೊಂತೀನಿ. ಈಗ ನೆಕ್ಸ್ಟ್ ಏನಾಗುತ್ತೆ? ಸಮೇಷನ್ ಆಫ್ ಎಫ್ ಆಫ್ ವೈ. ಸಮೇಷನ್ ಆಫ್ ಎಫ್ ಆಫ್ ವೈ ಅಂದ್ರೆ ಹಾರಿಜಾಂಟಲ್ ಫೋರ್ಸ್ಗಳು. ಹಾರಿಜಾಂಟಲ್ ಫೋರ್ಸಸ್ಗಳನ್ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡಬೇಕು? ಮೇಲ್ಗಡೆ ಹೋಗ್ತಿರುವಂತ ಫೋರ್ಸ್ ನ ಪ್ಲಸ್, ಕೆಳಗಡೆ ಹೋಗ್ತಿರುವಂತ ಫೋರ್ಸ್ ನ ಮೈನಸ್. ಯಾವ್ಯಾವ ಹಾರಿಜಾಂಟಲ್ ವರ್ಟಿಕಲ್ ಫೋರ್ಸಸ್ಗಳಿವೆ? ವರ್ಟಿಕಲ್ ಫೋರ್ಸಸ್ ಎಫ್ ಆಫ್ ವೈ ಅಂದ್ರೆ ವರ್ಟಿಕಲ್ ಫೋರ್ಸಸ್. ಎಫ್ ಆಫ್ ಎ ಇದೆ. ಸೊ ಎಫ್ ಆಫ್ ಎ ಏನ್ ಮಾಡ್ತಾ ಇದೆ? ಫ್ರಿಕ್ಷನ್ ಆಫ್ ಎ ಮೇಲ್ಗಡೆ ಹೋಗ್ತಾ ಇದೆ, ಮೇಲ್ಗಡೆ ಹೋಗ್ತಿದ್ರೆ ಪ್ಲಸ್, ಸೊ ಎಫ್ ಆಫ್ ಎ. ನೆಕ್ಸ್ಟ್ ಯಾವ್ದಿದೆ? 30 ನ್ಯೂಟನ್ ಏನ್ ಮಾಡ್ತಾ ಇದೆ? ಕೆಳಗಡೆ ಬರ್ತಾ ಇದೆ, ಸೊ ಮೈನಸ್ 30. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಬಿ. ರಿಯಾಕ್ಷನ್ ಆಫ್ ಬಿ ಏನ್ ಮಾಡ್ತಾ ಇದೆ? ಮೇಲ್ಗಡೆ ಹೋಗ್ತಾ ಇದೆ, ಸೊ ಮೈನಸ್ ಆರ್ ಬಿ. ಇಲ್ಲೂ ಕೂಡ ನನಗೆ ಎಫ್ ಎ ವ್ಯಾಲ್ಯೂ ಗೊತ್ತಿಲ್ಲ, ಆರ್ ಬಿ ವ್ಯಾಲ್ಯೂ ಗೊತ್ತಿಲ್ಲ. ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ನಾವು ಸ್ಲಿಪ್ಪರಿ ಸೈಡ್ ಅಲ್ಲಿ ಕಂಡುಹಿಡಿತಾ ಇರೋದು. ನಾವು ಕಂಡುಹಿಡಿತಾ ಇರೋದಿಲ್ಲಪ್ಪ, ಸ್ಲಿಪ್ಪರಿ ಸೈಡ್ ಅಲ್ಲಿ ಕಂಡುಹಿಡಿದಿರೋದ್ರಿಂದ ನಾವು ಈ ಫ್ರಿಕ್ಷನ್ ಎಫ್ ಆಫ್ ಬಿ ನ ಮಾತ್ರ ಕನ್ಸಿಡರ್ ಮಾಡಬೇಕು. ಎಫ್ ಆಫ್ ಎ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಯಾಕೆ? ನಾವು ಸ್ಲಿಪ್ಪರಿ ಸೈಡ್ ಅಲ್ಲಿ ಮಾತ್ರ ಇನ್ಕ್ಲಿನೇಷನ್ ನ ಕಂಡುಹಿಡಿತಾ ಇರೋದು, ಇಲ್ಲಿ ನಮಗೆ ಬೇಕಾಗಿಲ್ಲ. ಸೊ ಏನ್ ಮಾಡ್ತೀವಿ? ಇಲ್ಲಿರುವಂತ ಫ್ರಿಕ್ಷನ್ ನ ನಾವು ನಲ್ಲಿಫೈ ಮಾಡ್ತೀವಿ. ನಲ್ಲಿಫೈ ಅಂದ್ರೆ 0 ಮಾಡ್ತೀವಿ. ಸೊ ಎಫ್ ಆಫ್ ಎ ವ್ಯಾಲ್ಯೂ ಏನಾಯ್ತು? 0. 0 ಮೈನಸ್ 30 ಮೈನಸ್ ಆರ್ ಬಿ. ಸಾರಿ, ಆರ್ ಬಿ ಮೇಲೆ ಹೋಗ್ತಾ ಇರೋದಲ್ಲ, ಸೊ ಪ್ಲಸ್. ಇದೊಂದು ಸ್ಮಾಲ್ ಮಿಸ್ಟೇಕ್ ಆಯ್ತು. ಈಗ ಮೈನಸ್ 13 ಈ ಕಡೆ ತಂದ್ರೆ ಪ್ಲಸ್ 30. ಸೊ 30 ಈಸ್ ಈಕ್ವಲ್ ಟು ರಿಯಾಕ್ಷನ್ ಅಟ್ ಬಿ. ಸೊ ರಿಯಾಕ್ಷನ್ ಅಟ್ ಬಿ ವ್ಯಾಲ್ಯೂ ಗೊತ್ತಾಯ್ತು ನನಗೆ. ರಿಯಾಕ್ಷನ್ ಅಟ್ ಎ ಮತ್ತೆ ಫ್ರಿಕ್ಷನ್ ಅಟ್ ಬಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಫ್ರಿಕ್ಷನ್ ಅಟ್ ಬಿ ಇದೆ, ಮ್ಯೂ ವ್ಯಾಲ್ಯೂ ಇದೆ, ರಿಯಾಕ್ಷನ್ ಅಟ್ ಬಿ ಇದೆ. ಸೊ ಇವಾಗ ಏನ್ ಮಾಡ್ಬೋದು? ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು ಫ್ರಿಕ್ಷನ್ ಆಫ್ ಬಿ ವ್ಯಾಲ್ಯೂನ ಕಂಡುಹಿಡಬಹುದು. ಸೊ ಫ್ರಿಕ್ಷನ್ ಆಫ್ ಬಿ ಈಸ್ ಈಕ್ವಲ್ ಟು ಮ್ಯೂ ಇಂಟು ರಿಯಾಕ್ಷನ್ ಆಫ್ ಬಿ ಅಲ್ವಾ? ಸೊ ರಿಯಾಕ್ಷನ್ ಆಫ್ ಬಿ ವ್ಯಾಲ್ಯೂ ಏನು? 30. ನೆಕ್ಸ್ಟ್ ಮ್ಯೂ ವ್ಯಾಲ್ಯೂ ಏನು? 0.24. ಫ್ರಿಕ್ಷನ್ ಆಫ್ ಬಿ ವ್ಯಾಲ್ಯೂ ಏನಾಗುತ್ತೆ? ಫ್ರಿಕ್ಷನ್ ಆಫ್ ಬಿ ವ್ಯಾಲ್ಯೂ 0.24 ಇಂಟು 30 which is equal to 7.2 ನ್ಯೂಟನ್. ಫ್ರಿಕ್ಷನ್ ಆಫ್ ಬಿ ವ್ಯಾಲ್ಯೂ ಏನು ಬಂತು ನಮಗೆ? 7.2 ನ್ಯೂಟನ್ ನಮಗೆ ಬಂತು. ರಿಯಾಕ್ಷನ್ ಆಫ್ ಬಿ ವ್ಯಾಲ್ಯೂ ಕೂಡ ಬಂತು ಎಷ್ಟು? 30 ನ್ಯೂಟನ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು ವೆಯ್ಟ್. ಸೊ ವೆಯ್ಟ್ ನ ಫೈಂಡ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ಏನೂ ಇಲ್ಲ. ಸೊ ಫ್ರಿಕ್ಷನ್ ಆಫ್ ಬಿ ವ್ಯಾಲ್ಯೂ ಎಷ್ಟು ಬಂತು? 7.2. ಅಂದ್ರೆ ರಿಯಾಕ್ಷನ್ ಆಫ್ ಎ ಕೂಡ 7.2 ಆಗಿರುತ್ತೆ. ನೋಡಿ ಈಕ್ವೇಶನ್ ಸೇಮ್ ಇದೆ ಅಲ್ವಾ? ಸೊ 7.2. ಸೊ ಎಲ್ಲದೂ ಬಂತು ನನಗೆ. ಫ್ರಿಕ್ಷನ್ ಎ ವ್ಯಾಲ್ಯೂ ಏನಾಗಿತ್ತು? 0 ಆಯ್ತು, ಯಾಕಂದ್ರೆ ನಾವು ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇರೋದು. ಈಗ ವೆಯ್ಟ್ ಇಂದು ನಮಗೆ ಗೊತ್ತಿಲ್ಲ. ಸೊ ಏನ್ ಮಾಡ್ತೀನಿ? ಈ ಮೊಮೆಂಟಮ್ ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. ಮೊಮೆಂಟಮ್ ಎಂ ವಿತ್ ರೆಸ್ಪೆಕ್ಟ್ ಟು ಯಾವುದ್ರದ್ದು? ವಿತ್ ರೆಸ್ಪೆಕ್ಟ್ ಟು ಬಿ ತಗೋಬೇಕು, ಯಾಕಂದ್ರೆ ಸ್ಲಿಪ್ಪರಿ ಸೈಡ್ ಇರೋದು ಬಿ ಅಲ್ಲಿ. ಸೊ ವಿತ್ ರೆಸ್ಪೆಕ್ಟ್ ಟು ಬಿ ವಿಚ್ ಇಸ್ ಈಕ್ವಲ್ ಟು ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ನೆಗೆಟಿವ್. ಸೊ ಮೊಮೆಂಟಮ್ ಯಾವ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಾ ಇದೆ, ಆ ಪಾಯಿಂಟ್ ಅಲ್ಲಿ ಆ ಪಾಯಿಂಟ್ ಗೆ ಬರ್ತಿರುವಂತ ಫೋರ್ಸ್ ಇರಬಹುದು, ಆ ಪಾಯಿಂಟ್ ಇಂದ ಹೋಗ್ತಿರುವಂತ ಫೋರ್ಸ್. ಸೊ ಅವೆರಡರ ವ್ಯಾಲ್ಯೂ ಕೂಡ ಏನಾಗುತ್ತೆ? 0 ಆಗಿರುತ್ತೆ. ಸೊ ಇವಾಗ ಏನಾಯ್ತು? ಮೊಮೆಂಟಮ್ ಆಫ್ ಆರ್ ಬಿ ಕೂಡ 0, ಫ್ರಿಕ್ಷನ್ ಆಫ್ ಆರ್ ಬಿ ಕೂಡ 0 ಆಯ್ತು. ಫ್ರಿಕ್ಷನ್ ಆಫ್ ಆರ್ ಬಿ ಕೂಡ 0 ಮತ್ತೆ ಸರ್ಫೇಸ್ ರಿಯಾಕ್ಷನ್ ಆಫ್ ಬಿ ಕೂಡ 0 ಆಯ್ತು. ಸೊ ಇವಾಗ ಏನು ಉಳಿತು? ರಿಯಾಕ್ಷನ್ ಆಫ್ ಎ ಮಾತ್ರ ಉಳಿತು, ಮತ್ತೆ ವೆಯ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ 30 ನ್ಯೂಟನ್. ಸೊ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗೋಣ. ಈಗ ಫಸ್ಟ್ನೇದು ಯಾವುದು? ರಿಯಾಕ್ಷನ್ ಆಫ್ ಎ. ಸೊ ರಿಯಾಕ್ಷನ್ ಆಫ್ ಎ ಹೇಗೆ ಆಕ್ಟ್ ಆಗ್ತಾ ಇದೆ ನೋಡಿ. ಸೊ ಬೆರಳನ್ನ ಇಲ್ಲಿ ಇಟ್ಕೋಬೇಕು. ರಿಯಾಕ್ಷನ್ ಆಫ್ ಎ ಏನ್ ಮಾಡ್ತಾ ಇದೆ? ಬಲಗಡೆ ಬರ್ತಾ ಇದೆ. ಸೊ ಬಲಗಡೆ ತಿರುಗಿಸ್ತೀನಿ. ಸೊ ಬಲಗಡೆ ತಿರುಗಿಸಿದಾಗ ಏನಾಯ್ತು? ಕ್ಲಾಕ್ ವೈಸ್ ರೊಟೇಷನ್. ಬಲಗಡೆ ಆದ್ರೆ ಕ್ಲಾಕ್ ವೈಸ್ ರೊಟೇಷನ್, ಎಡಗಡೆ ಆದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಬಲಗಡೆ ಇರೋದ್ರಿಂದ ಕ್ಲಾಕ್ ವೈಸ್ ರೊಟೇಷನ್, ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಪಾಸಿಟಿವ್. ಸೊ ಆರ್ ಎ ಆಯ್ತು. ಆದ್ರೆ ನಾವೇನ್ ಮಾಡಬೇಕು? ಫೋರ್ಸ್ ನ ಬರಿಬೇಕು ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಮೊಮೆಂಟಮ್ ಅಂದ್ರೆ ಏನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಆದ್ರೆ ನಮಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇವಾಗ ಖಾಲಿ ಬಿಡೋಣ, ಬರೀತೀನಿ ಹಿಂಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಯಾವ್ದಿರೋದು? ವೆಯ್ಟ್ 30
30 ನ್ಯೂಟನ್. ಸೊ ಇದೇ ಆಕ್ಟ್ ಆಗ್ತಾ ಇದೆ, ಕೆಳಗಡೆ ಆಕ್ಟ್ ಆಗ್ತಾ ಇದೆ. ಸೊ ಕೆಳಗಡೆ ಅಂದ್ರೆ ನೋಡಿ ಎಡಗಡೆ ಹೋಗ್ತಾ ಇದೆ ನನ್ನ ಕೈ. ಸೊ ಮೈನಸ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಮೈನಸ್. ಸೊ ವೆಯ್ಟ್ ಎಷ್ಟು 30 ನ್ಯೂಟನ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು ಗೊತ್ತಿಲ್ಲ. ಸೊ ಫೈಂಡ್ ಮಾಡಬೇಕು. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕಾದ್ರೆ ಈಗ ಆರ್ ಎ ಅಲ್ವಾ ಕಂಡುಹಿಡಿತಾ ಇರೋದು, ಆರ್ ಎಗೆ. ಸೊ ಆರ್ ಎಗೆ ಕಂಡುಹಿಡಿಬೇಕಾದ್ರೆ ನನಗೆ ಇದ್ರ ಫುಲ್ ಲೆಂತ್ ಗೊತ್ತಿದೆ, ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಲ್ಯಾಡರ್ ಲೆಂತ್ ಎಷ್ಟು ಎಲ್. ಸೊ ನೆಕ್ಸ್ಟ್ ಇದೇನಾಗುತ್ತೆ, ಲ್ಯಾಡರ್ ವ್ಯಾಲ್ಯೂ ಗೊತ್ತಿರೋದ್ರಿಂದ ಇದು 90 ಡಿಗ್ರಿ, ಇದು ಆಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್, ಇದು ಹೈಪೋಟಿನ್ಯೂಸ್. ನನಗೆ ಕೇವಲ ಬೇಕಾಗಿರುವಂತ ವ್ಯಾಲ್ಯೂ ಆಪೋಸಿಟ್, ಮತ್ತೆ ನನಗೆ ಆಲ್ರೆಡಿ ಗೊತ್ತಿರುವಂತ ವ್ಯಾಲ್ಯೂ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಯಾವುದು ಹೈಪೋಟಿನ್ಯೂಸ್. ಸೊ ಏನ್ ಮಾಡ್ತೀನಿ, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಸೊ ಆಪೋಸಿಟ್ ಬೈ ಹೈಪೋಟಿನ್ಯೂಸ್ ಅಂದ್ರೇನು, ಸೈನ್ ಥೀಟಾ. ಈಗ ನನಗೆ ಆಪೋಸಿಟ್ ವ್ಯಾಲ್ಯೂ ಮಾತ್ರ ಬೇಕು. ಸೊ ಏನ್ ಮಾಡ್ತೀನಿ, ಹೈಪೋಟಿನ್ಯೂಸ್ ಆ ಕಡೆ ಕಳಿಸ್ತೀನಿ. ಆಪೋಸಿಟ್ ವಿಚ್ ಇಸ್ ಈಕ್ವಲ್ ಟು ಹೈಪೋಟಿನ್ಯೂಸ್ ಇಂಟು ಸೈನ್ ಥೀಟಾ. ಹೈಪೋಟಿನ್ಯೂಸ್ ವ್ಯಾಲ್ಯೂ ಏನಿದೆ, ಲೆಂತ್ ಎಲ್, ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ಲೆಂತ್ ಎಲ್. ಸೊ ಆಪೋಸಿಟ್ ಇಸ್ ಈಕ್ವಲ್ ಟು ಎಲ್ ಸೈನ್ ಥೀಟಾ. ಈಗ ಇದ್ರದ್ದು ಫುಲ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೊತ್ತಾಯಿತು ನನಗೆ. ಇದ್ರದ್ದು ಫುಲ್ ಎಷ್ಟು, ಎಲ್ ಸೈನ್ ಥೀಟಾ. ನೆಕ್ಸ್ಟ್ ಈಗ 30 ನ್ಯೂಟನ್ ಎಲ್ಲ ಆಕ್ಟ್ ಆಗ್ತಾ ಇರೋದು, ಇಲ್ಲಿ ಆಕ್ಟ್ ಆಗ್ತಾ ಇದೆ. ಸೊ ಇವಾಗ ಏನಾಗುತ್ತೆ, ಲೆಂತ್ ಎಷ್ಟಿದೆ, ಕೇವಲ ಇಲ್ಲಿ ವೆಯ್ಟ್ ಇಲ್ಲಿ ಆಕ್ಟ್ ಆಗ್ತಾ ಇರೋದ್ರಿಂದ L/2 ನ ಮಾತ್ರ ಕನ್ಸಿಡರ್ ಮಾಡಬೇಕು. L ಡಿವೈಡೆಡ್ ಬೈ 2. ಸೊ L/2 ನ ಮಾತ್ರ ಕನ್ಸಿಡರ್ ಮಾಡಬೇಕು. ಯಾಕಂತಂದ್ರೆ ನನಗೆ 30 ನ್ಯೂಟನ್ ಆಕ್ಟ್ ಆಗ್ತಾ ಇರೋದು ಇಲ್ಲಿ. ಸೊ ಅಲ್ಲಿಂದ ಈ ಆಂಗಲ್ಗೆ ಡಿಸ್ಟೆನ್ಸ್ ಎಷ್ಟಿದೆ, L/2. ಸೊ 30 ನ್ಯೂಟನ್ ಇಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು, L/2. ಸೊ 30 ನ್ಯೂಟನ್ ಬರ್ತಾ 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 ಹೀಗೆ ಬರುತ್ತೆ. ಸೊ ನನಗೆ ಯಾವ್ದ್ರ ಡಿಸ್ಟೆನ್ಸ್ ಬೇಕು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ನೋಡಿ, ಇದೀಗಿದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದಾಯ್ತು. ಸೊ ಪರ್ಪೆಂಡಿಕ್ಯುಲರ್ ಇದು ಅಂತಂದ್ರೆ ಅಡ್ಜಸೆಂಟ್ ವ್ಯಾಲ್ಯೂ ಬೇಕು. ಸೊ ಅಡ್ಜಸೆಂಟ್ ವ್ಯಾಲ್ಯೂ ಬೇಕು, ಹೈಪೋಟಿನ್ಯೂಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್ ಅಂದ್ರೇನು, ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಅಂತಂದ್ರೆ ಹೈಪೋಟಿನ್ಯೂಸ್ ಆ ಕಡೆ ಕಳಿಸಿದ್ರೆ ಹೈಪೋಟಿನ್ಯೂಸ್ ಇಂಟು ಕಾಸ್ ಥೀಟಾ. ಇವಾಗ ಎಲ್ ಕಾಸ್ ಥೀಟಾ, L/2 ಕಾಸ್ ಥೀಟಾ. ಲೆಂತ್ ಎಷ್ಟಿತ್ತು, L/2 ಅಲ್ವಾ. ಸೊ L/2 ಕಾಸ್ ಥೀಟಾ. ಸೊ ಒಂದು ಶಾರ್ಟ್ ಕಟ್ ನ ಹೇಳ್ಕೊಡ್ತೀನಿ. ಶಾರ್ಟ್ ಕಟ್ ಏನು ಅಂತಂದ್ರೆ, ಹಾರಿಜಾಂಟಲ್ ಫೋರ್ಸ್ ನ ಬರಿಬೇಕು ಅಂತ ಅನ್ಕೊಳ್ಳಿ. ಇದರಲ್ಲಿ ಈ ಲ್ಯಾಡರ್ ಪ್ರಾಬ್ಲಮ್ ಅಲ್ಲಿ ಹಾರಿಜಾಂಟಲ್ ಫೋರ್ಸ್ ನ ಬರಿಬೇಕು. ಹಾರಿಜಾಂಟಲ್ ಮೂಮೆಂಟಮ್ ಬರಿಬೇಕಾದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬರಿಬೇಕು ಅಂದ್ರೆ ಏನ್ ಮಾಡಬೇಕು, ಡಿಸ್ಟೆನ್ಸ್ ಇಂಟು ಸೈನ್ ಥೀಟಾ. ಹಾರಿಜಾಂಟಲ್ ಆದ್ರೆ ಡಿಸ್ಟೆನ್ಸ್ ಇಂಟು ಸೈನ್ ಥೀಟಾ. ನೋಡಿ ಹಾರಿಜಾಂಟಲ್ ಆಗಿರೋದ್ರಿಂದ ನೋಡಿ ರಿಯಾಕ್ಷನ್ ಅಟ್ ಎ ಹೇಗೆ ಹೋಗ್ತಾ ಇದೆ, ಹಾರಿಜಾಂಟಲ್ ಹೋಗ್ತಾ ಇದೆ. ಸೊ ಹಾರಿಜಾಂಟಲ್ ಹೋಗ್ಬೇಕಾದ್ರೆ ಅದಕ್ಕೆ ಹೇಗೆ ಕಂಡುಹಿಡಿಯೋದು, ಡಿಸ್ಟೆನ್ಸ್ ಇಂಟು ಸೈನ್ ಥೀಟಾ. ಅದೇ ವರ್ಟಿಕಲ್ ನೋಡಿ, 30 ನ್ಯೂಟನ್ ವರ್ಟಿಕಲ್ ಅಲ್ಲ, ಡೌನ್ವರ್ಡ್ ಹೋಗ್ಲಿ ಅಪ್ವರ್ಡ್ ಹೋಗ್ಲಿ ವರ್ಟಿಕಲ್ ಹೋಗ್ತಿರೋದ್ರಿಂದ ವರ್ಟಿಕಲ್ಗೆ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಡಿಸ್ಟೆನ್ಸ್ ನ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಡಿಸ್ಟೆನ್ಸ್. ಸೊ ಅದರ ಡಿಸ್ಟೆನ್ಸ್ L/2 ಇಂಟು ಕಾಸ್ ಥೀಟಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ವರ್ಟಿಕಲ್ ಹಾರಿಜಾಂಟಲ್ ಫೋರ್ಸ್ ಆದ್ರೆ ಡಿಸ್ಟೆನ್ಸ್ ಇಂಟು ಸೈನ್ ಥೀಟಾ, ವರ್ಟಿಕಲ್ ಫೋರ್ಸ್ ಆದ್ರೆ ಡಿಸ್ಟೆನ್ಸ್ ಇಂಟು ಕಾಸ್ ಥೀಟಾ. ಇವಾಗ ನಮಗೆ ವ್ಯಾಲ್ಯೂ ಗೊತ್ತಾಗಿದೆ. ಇವಾಗ ಫೈಂಡ್ ಮಾಡ್ತಾ ಹೋಗೋಣ. ರಿಯಾಕ್ಷನ್ ಅಟ್ ಎ ವ್ಯಾಲ್ಯೂ ಏನಪ್ಪಾ, 7.2 ನ್ಯೂಟನ್. 7.2 ನ್ಯೂಟನ್ ಆಯ್ತು. ನೆಕ್ಸ್ಟ್ ಇಂಟು ಲೆಂತ್ ಇಂಟು ಸೈನ್ ಥೀಟಾ. ಲೆಂತ್ ಇಂಟು ಸೈನ್ ಥೀಟಾ ಹಂಗೆ ಬರ್ಕೊ, ಲೆಂತ್ ಇಂಟು ಸೈನ್ ಥೀಟಾ ಮೈನಸ್ 2 1s 2 15s. ಸೊ 15 ಇಂಟು ಎಲ್ ಸೈನ್ ಥೀಟಾ, ಸಾರಿ ಕಾಸ್ ಥೀಟಾ. ಸೊ ಎರಡರಲ್ಲೂ ಕಾಮನ್ ಇರುವಂತದ್ದು ಯಾವುದು, ಸಾರಿ ಇವಾಗ ಏನ್ ಮಾಡ್ತೀನಿ, ಈಗ -15 ಎಲ್ ಕಾಸ್ ಥೀಟಾನ ಈ ಕಡೆ ತಗೊಂಡ್ಬರ್ತೀನಿ. ಸೊ ಅವಾಗ ಏನಾಗುತ್ತೆ, 7.2 ಎಲ್ ಸೈನ್ ಥೀಟಾ ನ್ಯೂಟನ್. ಅದು ನ್ಯೂಟನ್ ಏನು ಬರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಈ ಕಡೆ ಏನಾಗುತ್ತೆ, ಎರಡು ಕೂಡ ಪಾಸಿಟಿವ್ ಆಗ್ತವೆ, ಎಲ್ ಕಾಸ್ ಥೀಟಾ. 7.2 ಎಲ್ ಸೈನ್ ಥೀಟಾ. ಇದನ್ನ ಈ ಕಡೆ ತಂದ್ರೆ 15 ಎಲ್ ಕಾಸ್ ಥೀಟಾ. ಸೊ ಎರಡು ಕೂಡ ಪಾಸಿಟಿವ್ ಆಯ್ತು. ಎಲ್ ಮತ್ತೆ ಎಲ್ ಕ್ಯಾನ್ಸಲ್ ಆಗುತ್ತೆ, ಯಾಕೆ ಎರಡರದ್ದು ಕೂಡ ಡಿಸ್ಟೆನ್ಸ್ ಏನಲ್ವಾ, ಎಲ್ ಅಂತಂದ್ರೆ ಲೆಂತ್, ಅದು ಆಲ್ರೆಡಿ ಇದೆ. ವೇರಿಯಬಲ್ ಆದ್ರೆ ಚೇಂಜ್ ಮಾಡಂಗಿಲ್ಲ, ಎಲ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಅಲ್ಲ. ಸೊ ಕ್ಯಾನ್ಸಲ್ ಔಟ್ ಮಾಡ್ತೀವಿ. ಸೊ ಕ್ಯಾನ್ಸಲ್ ಔಟ್ ಮಾಡಾದ್ಮೇಲೆ ಏನು ಉಳಿತು, 7.2 ಸೈನ್ ಥೀಟಾ ಇಸ್ ಈಕ್ವಲ್ ಟು 15 ಕಾಸ್ ಥೀಟಾ. ಸೊ ಏನ್ ಮಾಡ್ತೀನಿ,
15 ಮತ್ತೆ 7.2 ನ ಒಂದ್ ಕಡೆ ತರ್ತೀನಿ, ಸೈನ್ ಮತ್ತೆ ಕಾಸ್ ನ ಒಂದ್ ಕಡೆ ತರ್ತೀನಿ. ಸೊ ಏನಾಯ್ತು, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ವಿಚ್ ಈಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 7.2. ಇವಾಗ ವ್ಯಾಲ್ಯೂ ಏನಾಗುತ್ತೆ, ಸೈನ್ ಡಿವೈಡೆಡ್ ಬೈ ಕಾಸ್ ಅಂದ್ರೆ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 15 by 7.2. 15 divided by 7.2 which is equal to 2.08. 2.083. ಈಗ ನನಗೆ ಬೇಕಾಗಿರುವಂತದ್ದು ಥೀಟಾ ವ್ಯಾಲ್ಯೂ. ಸೊ ಥೀಟಾ ವ್ಯಾಲ್ಯೂ ಬೇಕು ಅಂದ್ರೆ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2.083. ಅವರು ಸ್ಲಿಪ್ಪರಿ ಸೈಡ್ ಇನ್ಕ್ಲಿನೇಷನ್ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಸೊ ಥೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ 64.358 ಡಿಗ್ರಿ. ಸೊ ಫೈನಲ್ ವ್ಯಾಲ್ಯೂ ಏನು ಬಂತು, ಥೀಟಾ ವ್ಯಾಲ್ಯೂ ಇನ್ಕ್ಲಿನೇಷನ್ ಎಷ್ಟು, 64.358 ಡಿಗ್ರಿ. ಸೊ ಲ್ಯಾಡರ್ ಫ್ರಿಕ್ಷನ್ ಇನ್ನ ಮೊದಲನೇ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಉಳಿದಿರುವಂತದ್ದು ವೆಡ್ಜ್ ಫ್ರಿಕ್ಷನ್ ಇರ್ಬೋದು, ಸಿಂಪಲ್ ಫ್ರಿಕ್ಷನ್ ಇರ್ಬೋದು, ಆ ಎಲ್ಲ ಫ್ರಿಕ್ಷನ್ಗಳ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.